ನಿಮ್ಮ ಹೆಸರು ಹೇಳ್ರಿ? ಕಿರಣ್. ಎಷ್ಟು ಏಜು? 57 to 58. ಓಕೆ. ಯಾವ ಊರು ನಿಮ್ಮದು? ಆ್ಯಕ್ಚುಲಿ ಮೈಸೂರು. ಮೈಸೂರು. ಗುಡ್. ನೀವು ನಮ್ಮಲ್ಲಿ ಎಷ್ಟು ತಿಂಗಳಿಂದ ಬಂದಿದ್ರಿ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ? ಇದು ಥರ್ಡ್ ಸೆಟ್ಟಿಂಗ್ ಇದು. ಓಕೆ. ಏನು ಹೆಲ್ತ್ ಇಶ್ಯೂ ಇತ್ತು ನಿಮಗೆ? ಕಿಡ್ನಿ ಮತ್ತು ಲಿವರ್. ಓಕೆ. ಏನು ಹೇಳಿದರು ಡಾಕ್ಟರ್ಗಳು ಅವಾಗ? ಎಲ್ಲ ಟ್ರೀಟ್ಮೆಂಟ್ ತಗೋತಾನೆ ಇದೆ, ಏನು ಹೇಳಿಲ್ಲ. ನನಗೆ ವಿಕ್ಟೋರಿಯಾಗೆ ಹೋಗಿ ಅಡ್ಮಿಟ್ ಆಗಿ ಅಂತ ಹೇಳಿದರು ಫಾರ್ ಇದಕ್ಕೆ ಕಿಡ್ನಿ ಪ್ರಾಬ್ಲಮ್ ಶುರು ಆದಮೇಲೆ. ನಾನು ಹೋಗಲಿಲ್ಲ ವಿಕ್ಟೋರಿಯಾಗೆ. ರಾಮಯ್ಯ ಸಜೆಸ್ಟ್ ಮಾಡಿದ್ರು ಆಲ್ಬಿನಮ್ ಇಂಜೆಕ್ಷನ್ ತಗೊಳಕ್ಕೆ ಅಂತ ರಾಮಯ್ಯ ಸಜೆಸ್ಟ್ ಮಾಡಿದ್ರು. ಸೊ ಅದಾದ್ಮೇಲೆ ಸ್ವಲ್ಪ ದಿನ 10-15 ಡೇಸ್ ಆದಮೇಲೆ ನಾವು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ ಸೊ ಅದಾದ್ಮೇಲೆ ಮಿರಾಕಲ್ ಡ್ರಿಂಕ್ಸ್ ಬಗ್ಗೆ ನೋಡಿದ್ವಿ. ಸೊ ಅದಾದ್ಮೇಲೆ ಇಲ್ಲಿ ಕಂಟಿನ್ಯೂ. ಆವಾಗ ಬಾಡಿ ಹೆಂಗಿತ್ತು ನಿಮ್ಮ ಅಪ್ಪದು? ಅವಾಗ ಸ್ವಲ್ಪ ವೀಕ್ ಇದ್ರು. ಏನು ವೀಕ್? ಅವರು ಸ್ವಂತವಾಗಿ ನಡೆಯೋಕ್ಕಾಗ್ತಾ ಇರಲಿಲ್ಲ. ಆಮೇಲೆ ತಲೆ ಸುತ್ತ ಬಂದ್ಬಿಡೋದು, ಒಬ್ಬರೇ ಆಚೆ ಕಳ್ಸಕ್ ಆಗ್ತಾ ಇರಲಿಲ್ಲ. ಇವಾಗ ಅವರೊಬ್ಬರೇ ಹೋಗ್ಬಿಟ್ಟು ನೋಡಿದ್ನಿ ಪ್ಲೇಟ್ಲೆಟ್ ಕೌಂಟು 70,000 ಚಿಲ್ಲರೆ ಇತ್ತು, ಈಗ ಆಲ್ಮೋಸ್ಟ್ 1.7 ಲ್ಯಾಕ್ ಆಗಿದೆ. ಆಮೇಲೆ ಹಿಮೋಗ್ಲೋಬಿನ್ನು ಭಾರಿ ಕಡಿಮೆ ಇತ್ತು, ಈಗ 12.8 ಏನೋ ಆಗಿದೆ. ಅಂದರೆ ಎಷ್ಟು ದಿನದಲ್ಲಿ ಆಮೇಲೆ ಏನಾದರೂ ಹೊಟ್ಟೆನಲ್ಲಿ ಅಸೈಟಿಸ್ ಇತ್ತಾ? ನೀರು ತುಂಬಿತ್ತಾ? ನೀರು ತುಂಬಿತ್ತು. ಎಷ್ಟು ತುಂಬಿತ್ತು ಅಂದಾಜು? ಭಯಂಕರ ಇತ್ತು, ಕಾಲೆಲ್ಲ ಉಟ್ಕೊಂಡಿತ್ತು. ಕಾಲು ಉಟ್ಕೊಂಡಿತ್ತು ಮತ್ತು ಚೆಸ್ಟ್ ಲೆವೆಲ್ ತನಕ ಬಂದ್ಬಿಟ್ಟಿತ್ತು ವಾಟರ್ ಕಂಟೆಂಟ್. ಓಕೆ. ಎಷ್ಟು ದಿನದಲ್ಲಿ ವಾಟರ್ ಹೊರಟೋಯ್ತು? ಸ್ವಲ್ಪ ಲೇಟ್ ಆಯಿತು. ಎಷ್ಟು ದಿನ ತಗೊಳ್ತು ನಿಮಗೆ? ತಿಂಗಳ ತನಕ ತಗೊಂತು. 1 ತಿಂಗಳಲ್ಲಿ ಎಲ್ಲ ಕ್ಲಿಯರ್ ಆಗೋಯ್ತು? ಅಲ್ಲ, ಇನ್ನೂ ಕಮ್ಮಿ ಇದೆ ನೀರು, ಬಟ್ ಫುಲ್ ಕ್ಲಿಯರ್ ಆಗಿಲ್ಲ. ಇನ್ನೂ ಎಷ್ಟಿರ್ಬೇಕು ಅಂದಾಜು ನೀರು? ಅಲ್ಲ, ಫುಲ್ ಅದೇ ಮೇಡಮ್ ಕೇಳಿದೆ, ನಿಮಗೆ ಲಿವರ್ ಇನ್ಫೆಕ್ಷನ್ ಕಡಿಮೆ ಆದ್ಮೇಲೆ ಅದು ಕ್ಲಿಯರ್ ಆಗಿಬಿಡುತ್ತೆ. ಬಟ್ ಈಗ ಒಟ್ಟಿನಲ್ಲಿ ಊತ ಎಲ್ಲ ಹೊಟ್ಟೋಗಿದೆ, ಸ್ವಲ್ಪ ಹೊಟ್ಟೆನಲ್ಲಿ ಕಾಲಿಗೆಲ್ಲ ಇಳಿತಾ ಇಲ್ಲ ನೀರು. ಗುಡ್. ಕಾಲು ಮುಖ ಇವಾಗೆಲ್ಲ ಏನೂ ಇಲ್ಲ. ಆಮೇಲೆ ಯೂರಿನ್ ಕಲರ್ ಏನಿತ್ತು ಮೊದಲು? ಮುಂಚೆ ಎಲ್ಲೋ ಫುಲ್ ಎಲ್ಲ ಎಷ್ಟಿತ್ತು? ಈಗ ಮಾರ್ನಿಂಗ್ ಮಾತ್ರ ಎಲ್ಲೋ ಇರುತ್ತೆ, ಆಮೇಲೆ ಸರಿ ಹೋಗುತ್ತೆ. ಆಮೇಲೆ ಇದು ಎಷ್ಟು ದಿನದಲ್ಲಿ ಎಲ್ಲೋ ಇಶ್ಯೂ ನಿಮಗೆ ಚೇಂಜ್ ಆಗಿ ನಾರ್ಮಲ್ ಕಲರ್ ಆಯಿತು? 1-2 ದಿನದಲ್ಲಿ ಆಯಿತು? 1 ವಾರದಲ್ಲಿ ಆಯಿತು? 1 ವಾರದಲ್ಲಿ. ಸೊ ಆಲ್ಕೋಹಾಲ್ ಎಷ್ಟನೇ ಇಶ್ವಿಂದ ತೊಗೊಳ್ತಾರೆ? ಇಷ್ಟು ವರ್ಷದಿಂದ ತೊಗೊಳ್ತಾರೆ? ಸುಮಾರು ಕಾಲೇಜ್ ಪೀರಿಯಡ್ಸಿಂದ ತೊಗೊತಾ ಇದ್ದೆ. ಓಕೆ. ಈಗೆಲ್ಲ ಬಿಟ್ಟಿದ್ರಿ? ಈಗ ಎಲ್ಲ ಬಿಟ್ಟಿದ್ದೀನಿ, ಬಿಟ್ಟು 2 ವರ್ಷ ಆಯಿತು. ಓಕೆ. ಇದು ಯಾವಾಗ ಗೊತ್ತಾಯಿತು ಲಿವರ್ ಸಿರೋಸಿಸ್ ಅಂತ ನಿಮಗೆ? 2 ಇಯರ್ಸ್ ಬ್ಯಾಕೆ ಗೊತ್ತಾಯಿತು. ಆ್ಯಕ್ಚುಲಿ ನಾವು ESL ಅಡ್ಮಿಟ್ ಮಾಡಿದ್ವಿ. ಸೊ ESL ಅಡ್ಮಿಟ್ ಮಾಡಿದಾಗ ಅವ್ರು ಹೇಳಿದ್ರು ಹಿಂಗೆ ಹೊಟ್ಟೆಲಿ ನೀರು ತುಂಬಿಕೊಂಡಿದೆ ಅಂತ ಅಂದ್ಬಿಟ್ಟು. ಅವರು ಅಟೆಂಪ್ಟು ಮಾಡಿದ್ರು ವಾಟರ್ ರಿಮೂವ್ ಮಾಡೋದಕ್ಕೆ. ಅಲ್ಲ, ಒಂದ್ಸತಿ ಮಾಡಿದ್ರು, ವಾಟರ್ ರಿಮೂವ್ ಮಾಡಿದ್ರು, ಬರಲಿಲ್ಲ ವಾಟರ್. ಆಮೇಲೆ ಅವರು ಇಲ್ಲಿ ಅಂದರೆ ಈಗ ವಾಟರ್ ತುಂಬಿಕೊಂಡಿದೆ, ಬಟ್ ಇದನ್ನ ಸದ್ಯಕ್ಕೆ ರಿಮೂವ್ ಮಾಡಿದ್ವಿ, ಇನ್ನೊಂದು ಸ್ವಲ್ಪ ನೋಡೋಣ, ಸ್ವಲ್ಪ ದಿನ ಆದಮೇಲೆ ಕ್ಯೂರ್ ಆಗುತ್ತೆ, ಇಷ್ಟರಲ್ಲೇ ಸಾಕು ಅಂತ ಅಂದ್ಬಿಟ್ಟು. ಅದು 2 ಇಯರ್ಸ್ ಬ್ಯಾಕ್. 2 ಇಯರ್ಸ್. ಬಟ್ ಏನಾದರೂ ನಿಮ್ಮ ಅಮ್ಮ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಪ್ಪ. ಯಾಕೆಂದರೆ ಇಲ್ಲಿ ಆಹಾರನೇ ಔಷಧಿ ಎಲ್ಲ ಚೆನ್ನಾಗಿದೆ, ಕಿಡ್ನಿನೂ ಸರಿಯಾಗಿದೆ, ಆಲ್ಮೋಸ್ಟ್ ಲಿವರು ಸರಿಯಾಗಿದೆ. ವೆರಿ ಗುಡ್.